ಸೈಫ್ ಮೇಲೆ ಚಾಕು ಇರಿತ ಪ್ರಕರಣ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಇಬ್ಬರು ಶಂಕಿತರು ವಶಕ್ಕೆ. ಸೈಫ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಟ್ಯಾಕ್ನ ಭೀಕರ ದೃಶ್ಯ ವಿವರಿಸಿದ ಕರೀನಾ. ಆರೋಪಿಯ ಚಲನವಲನದ ದೃಶ್ಯ ಸೆರೆ, ತನಿಖೆ ಚುರುಕು. ಇದೆಲ್ಲವನ್ನು ನೋಡೋಣ. ಶಂಕಿತರ ವಿಚಾರಣೆ ನ್ಯೂಸ್ ಟಾಪ್ 9ನಲ್ಲಿ. ಛತ್ತೀಸ್ಗಢದ ದುರ್ಗ್ ರೈಲು ನಿಲ್ದಾಣದಲ್ಲಿ ಸಿಕ್ಕ ಶಂಕಿತನನ್ನ ಪೊಲೀಸರು ಮುಂಬೈಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿದ ಮುಂಬೈ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಫಂಡೆ, ದುರ್ಗ ರೈಲು ನಿಲ್ದಾಣದಲ್ಲಿ ಶಂಕಿತ ಇರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು, ಹಾಗಾಗಿ ವಿಚಾರಣೆಗೆ ಬಂದಿದ್ದೇವೆ ಅಂದ್ರು. लीड इंक्वायरी करने के लिए हम इधर आए। अभी इससे इन्वेस्टिगेशन हुआ है, आगे का इन्वेस्टिगेशन हम मुंबई जाके करने वाले हैं. ಇನ್ನು ಛತ್ತೀಸ್ಗಢದ ದುರ್ಗ್ ರೈಲು ನಿಲ್ದಾಣದಲ್ಲಿ ಶಂಕಿತನನ್ನ ವಶಕ್ಕೆ ಪಡೆದಿರುವ ಬಗ್ಗೆ ಆರ್ಪಿಎಫ್ ಅಧಿಕಾರಿ ಸಂಜೀವ್ ಸಿನ್ಹಾ ಮಾಹಿತಿ ನೀಡಿದ್ದಾರೆ. ಟವರ್ ಲೊಕೇಶನ್ ಆಧರಿಸಿ ಮುಂಬೈ ಪೊಲೀಸರು ಶಂಕಿತನ ಫೋಟೋ ಕಳಿಸಿ ಮಾಹಿತಿ ನೀಡಿದ್ದರು. ಹೀಗಾಗಿ ಶಂಕಿತನನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಆರ್ಪಿಎಫ್ ಅಧಿಕಾರಿ ಸಂಜೀವ್ ಸಿನ್ಹಾ ಹೇಳಿದ್ದಾರೆ. जानकारी मुंबई पुलिस से मिली थी हम लोग को कि ज्ञानेश्वरी एक्सप्रेस में एक सस्पेक्ट ट्रैवल कर रहा है, उसका फोटो और टावर लोकेशन भेजा थे हमको. उसके बेसिस में हम लोग यहाँ पे टीम बना के चेक किए थे जनरल कंपार्टमेंट. तो जनरल कोच का उसमें आगे वाले जनरल कोच में वो मिला बैठा हुआ, उसके पास कोई टिकट उकट नहीं मिला था. ಇನ್ನು ವಶಕ್ಕೆ ಪಡೆದ ಶಂಕಿತನನ್ನ ವಿಡಿಯೋ ಕಾಲ್ ಮೂಲಕ ಮುಂಬೈ ಪೊಲೀಸರಿಗೆ ತೋರಿಸಿದ್ವಿ. ಆಗ ಮುಂಬೈ ಪೊಲೀಸರು ಸೈಫ್ ಅಲಿ ಖಾನ್ ಮೇಲಿನ ದಾಳಿಯ ಶಂಕಿತ ಇವನೇ ಅಂತ ಹೇಳಿದ್ದಾರೆ ಅಂತ ಆರ್ಪಿಎಫ್ ಐಜಿ ಮುನವ್ವರ್ ಖುರ್ಷದ್ ಮಾಹಿತಿ ನೀಡಿದ್ದಾರೆ. कन्फर्म किया कि ये वही संदेही है. उसको भी डिटेन किया गया है आरपीएफ पोस्ट में. और उसके बाद जब बम्बई पुलिस मुझे बताया कि मुंबई पुलिस वहां से रवाना हो चुकी है. ಮೊನ್ನೆ ಮಧ್ಯರಾತ್ರಿ ನಡೆದ ದಾಳಿಯ ಬಗ್ಗೆ ಸೈಫ್ ಪತ್ನಿ ಕರೀನಾ ಕಪೂರ್ ಪೊಲೀಸರಿಗೆ ನೀಡಿದ ಹೇಳಿಕೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಆರೋಪಿ ಮನೆಗೆ ನುಗ್ಗಿದ್ದ. ಆರೋಪಿ ಮೊದಲು ನನ್ನ ಮಗ ಜೈ ರೂಮಿಗೆ ಬಂದಿದ್ದ. ಮನೆ ಕೆಲಸದಾಕೆಯನ್ನ ಬೆದರಿಸಿ 1 ಕೋಟಿ ರೂಪಾಯಿ ಹಣ ಕೇಳಿದ್ದ. ಆರೋಪಿಯ ಕೈಯಲ್ಲಿ ದೊಣ್ಣೆ ಹಾಗೂ ಚಾಕು ಇತ್ತು. ಆದರೆ ನಮ್ಮ ಮನೆಯಲ್ಲಿ ಇದ್ದ ಚಿನ್ನದ ಒಡವೆಗಳಾಗಲಿ ಬೇರೆ ವಸ್ತುಗಳನ್ನಾಗಲಿ ದೋಚಿಕೊಂಡು ಹೋಗಲಿಲ್ಲ. ಸೈಫ್ ನಮ್ಮ ಮಗು ಮತ್ತು ಕೆಲಸದಾಕೆಯನ್ನ ರಕ್ಷಣೆ ಮಾಡಿದ್ರು. ದಾಳಿಕೋರ ತುಂಬಾ ಆಕ್ರೋಶಿತನಾಗಿ ಸೈಫ್ ಮೇಲೆ ನಿರಂತರ ದಾಳಿ ನಡೆಸ್ತಾ ಇದ್ದ.